ಗಣೇಶಾಯ ನಮಃ. ಶ್ರೀ ವಾಗ್ದೇವ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಗಂ ಗಣನಾಯಕಮಹಂ ಭಜೆ. ಗಂಗಾಧರ ಸೂತ ಸುರಾಧೀಶ ವಿಘ್ನೇಶ. ಗಂ ಗಣನಾಯಕಮಹಂ ಭಜೆ. ಆದಿವಂದ್ಯನೆ ಹೇರಂಬಾ ನಿನ್ನಿಂದಲೇ ಜಗದಾರಂಭ. ವೇದ ವಿನೂತನೆ ಪ್ರಣವಕಾರನೆ. ವೇದ ವಿನೂತನೆ ಪ್ರಣವಕಾರನೆ. ಸಾಷ್ಟಾಂಗವೋ ನಿನಗೆ ಪಾಶಾಂಕುಶಧರನೆ. ಸಾಷ್ಟಾಂಗವೋ ನಿನಗೆ ಪಾಶಾಂಕುಶಧರನೆ. ವಾರಣವದನನೆ ವಾಂಗ್ಮಯ ವಿನುತನೆ. ವಾರಣವದನನೆ ವಾಂಗ್ಮಯ ವಿನುತನೆ. ಅವಾಂಗ್ಮಾನಸ ಗೋಚರನೆ ಪ್ರಥಮನೆ. ಗಂ ಗಣನಾಯಕಮಹಂ ಭಜೆ. ಗಂಗಾಧರ ಸೂತ ಸುರಾಧೀಶ ವಿಘ್ನೇಶ. ಗಂ ಗಣನಾಯಕಮಹಂ ಭಜೆ. ಕೀರ್ತನಾರಂಭದಲ್ಲಿ ಹರಿಯ ಪರಿಪರಿ ಮಹಿಮೆ ನೆನೆದು ಸ್ಮರಿಸಿದರೆ ನರಕ ಪರಿಹಾರ ಎಂಬುದಾಗಿ ಅಪ್ಪಣೆ ಕೊಡಿಸುತ್ತಾರೆ ಶ್ರೀ ವಿಜಯದಾಸರು. ಹರಿಭಕುತಿ ಜ್ಞಾನ ಹಿರಿದು ಬಲ್ಲವರೊಡನೆ ಹರಿಭಕುತರೆಲ್ಲ ಹರಿದಾಡಿದರೋ. ಹರಿವದನ ನಮ್ಮ ವಿಜಯ ವಿಠಲನ ಪರಿಪರಿ ನೆನೆದವಗೆ ನರಕ ಪರಿಹಾರ. ಎನ್ನುವಾಗ ಇಂತಹ ಹರಿಭಕ್ತಿಯನ್ನ ಹೇಗೆ ಮಾಡಬೇಕು, ಹರಿಭಕ್ತಿಯನ್ನ ಮಾಡಿದಾಗ ಯಾವಾಗ ಅಧಿಕ ಫಲ ದೊರೆಯುತ್ತದೆ ಅಂತ ಹೇಳಿದ್ರೆ ಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ ಅಧಿಕಸ್ಯ ಅಧಿಕ ಫಲಂ ಎಂಬುದಾಗಿ. ಈ ವಿಷಯವನ್ನ ಮುಖ್ಯವಾಗಿ ಪದ್ಮ ಪುರಾಣ, ಸ್ಕಂದ ಪುರಾಣ ಮತ್ತು ಆಚಾರ್ಯ ಪರಂಪರೆ ಬಹಳ ವಿಶೇಷವಾಗಿ ವಿವರಿಸುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ತಿಥಿಗೂ ಮಹತ್ವವಿದೆ, ಪ್ರತಿಯೊಂದು ನಕ್ಷತ್ರಕ್ಕೂ ದೈವತ್ವವಿದೆ, ಪ್ರತಿಯೊಂದು ಮಾಸಕ್ಕೂ ಒಬ್ಬ ದೇವನಿರುತ್ತಾನೆ. ಚೈತ್ರ ಬಂದರೆ ಯುಗಾದಿಯ ಸಂಭ್ರಮ, ವೈಶಾಖ ಬಂದರೆ ಧರ್ಮ ಸ್ನಾನದ ಮಹಿಮೆ, ಶ್ರಾವಣ ಬಂದರೆ ಭಕ್ತಿಯ ಮಳೆ, ಕಾರ್ತಿಕ ಮಾಸ ಬಂದರೆ ದೀಪಗಳ ದಿವ್ಯತೆ. ಹೀಗೆ ವೈಶಿಷ್ಟ್ಯ ಹೊಂದಿರುವಂತಹ ಮಾಸಗಳ ಮಧ್ಯೆ ಆ ಒಂದು ಮಾಸ ಬಂದಾಗ ಜನರು ಸ್ವಲ್ಪ ಹಿಂದೆ ಸರಿಯುತ್ತಾರೆ. ಯಾವ ಶುಭ ಕಾರ್ಯವನ್ನು ಸಹ ಮಾಡೋದಿಲ್ಲ. ಸೂರ್ಯನ ಚಲನೆಯನ್ನು
ಆಧರಿಸಿ ಸೌರಮಾನ, ಚಂದ್ರನ ಚಲನೆಯನ್ನು ಆಧರಿಸಿ ಚಾಂದ್ರಮಾನ, ಈ ಎರಡೂ ಗಣನೆಗಳ ಮಧ್ಯೆ ಉಂಟಾಗುವ ವ್ಯತ್ಯಾಸವನ್ನು ಸರಿಪಡಿಸಲು ಸುಮಾರು 32 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ಮಾಸ ಬರುತ್ತದೆ. ಅದನ್ನೇ ಅಧಿಕ ಮಾಸ ಅಥವಾ ಮಲಮಾಸ ಎಂದು ಕರೆಯುತ್ತಾರೆ. ಖಗೋಳಶಾಸ್ತ್ರದ ಪ್ರಕಾರ ಸೌರಮಾನ ವರ್ಷದಲ್ಲಿ 365 ದಿನಗಳು ಹಾಗೂ ಚಂದ್ರನ ಚಲನೆಯನ್ನು ಆಧರಿಸಿದ ಆ ಚಾಂದ್ರಮಾನ ವರ್ಷದಲ್ಲಿ 354 ದಿನಗಳು ಮಾತ್ರ ಇರುತ್ತದೆ. ಇವೆರಡರ ಮಧ್ಯೆ ಇರುವಂತಹ ಆ ವ್ಯತ್ಯಾಸವನ್ನು ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಉಂಟಾಗುತ್ತದೆ. ಈ ವ್ಯತ್ಯಾಸವು 3 ವರ್ಷಗಳಲ್ಲಿ ಒಟ್ಟುಗೂಡಿಸಿ ಸುಮಾರು 30 ರಿಂದ 33 ದಿನಗಳಾಗುತ್ತದೆ. ಅಂದರೆ ಒಂದು ಮಾಸವಾಗುತ್ತದೆ. ಈ ವ್ಯತ್ಯಾಸವನ್ನು ಸರಿದೂಗಿಸಲು ಹಬ್ಬಗಳು ಮತ್ತು ಋತುಗಳು ಸರಿಯಾದ ಸಮಯಕ್ಕೆ ಬರುವಂತೆ ಮಾಡಲು ಪಂಚಾಂಗದಲ್ಲಿ 33 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಈ ಹೆಚ್ಚುವರಿ ತಿಂಗಳೇ ನಾವು ಅಧಿಕ ಮಾಸ, ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯುತ್ತೇವೆ. ಅದಕ್ಕೆ ಜ್ಞಾನಿಗಳು ಹೀಗೆ ಅಪ್ಪಣೆ ಕೊಡಿಸುತ್ತಾರೆ. ಪುರುಷೋತ್ತಮ ಇತ್ಯೇವ ಮಾಸೋಯಂ ವಿದಿತೋ ಭುವಿ ಸರ್ವಮಾಸೇಷು ಶ್ರೇಷ್ಠೋಯ ವಿಷ್ಣುನಾ ಪರಿಕೀರ್ತಿತಃ. ಸಾಕ್ಷಾತ್ ಮಹಾವಿಷ್ಣು ಈ ಮಾಸವನ್ನು ಪುರುಷೋತ್ತಮ ಮಾಸವೆಂದು ಹಾಗೂ ಎಲ್ಲ ಮಾಸಗಳಲ್ಲಿಯೂ ಇದು ಬಹಳ ಶ್ರೇಷ್ಠವಾದ ಮಾಸ ಎಂದು ಅಪ್ಪಣೆ ನೀಡುತ್ತಾನೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮಾಸಾನಾಂ ಪುರುಷೋತ್ತಮೋಹಂ. ಅಂತಹ ಅಧಿಕ ಮಾಸದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಅಧಿಕ ಫಲ ದೊರೆಯುತ್ತದೆ ಅಂತ ಹೇಳಿ ಜ್ಞಾನಿಗಳು ಅಪ್ಪಣೆ ಕೊಡಿಸುವಾಗ, ಇಂತಹ ಒಂದು ಅಧಿಕ ಮಾಸದ ಸಮಯದಲ್ಲಿ ಭಗವಂತನ ದಿವ್ಯನಾಮವನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ. ಭಗವಂತನ ಆಶೀರ್ವಾದದೊಂದಿಗೆ ಈ ದಿವ್ಯವಾದಂತಹ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಮಹಾತ್ಮೆಯ ದಿವ್ಯ ಕಥಾಭಾಗವನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ. ಪುರುಷೋತ್ತಮ ಮಾಸ ನಾಮದಿಂದ ಪೂಜಿತವಾಯಿತು ಲೋಕದಲ್ಲಿ, ಜಪತಪಗಳ ಫಲದಾಯಕವು ನಲಿದಿಹ ಪುಣ್ಯ ಮಾಸವಿದು. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ಹರಿ. ಇಂದಿರಾರಮಣ ಗೋವಿಂದ ಗೋವಿಂದ. ಹೀಗಿರುವಾಗ ಒಮ್ಮೆ 3.5 ವರ್ಷಗಳಾದ ಮೇಲೆ ಅಧಿಕ ಮಾಸ ಬರುತ್ತದೆ. ಆಗ ಬೇರೆ ಮಾಸದ ಅಧಿದೇವತೆಗಳೆಲ್ಲರೂ ಅಧಿಕ ಮಾಸದ ಅಧಿದೇವತೆಯನ್ನ ಕರೆದು, ನೀನು ಹೆಚ್ಚುವರಿ ಮಾಸ, ಅಪ್ರಯೋಜಕ ಮಾಸ, ಇದು ಮಲಮಾಸ, ಶುಭ ಕಾರ್ಯಗಳಿಗೆ ಯೋಗ್ಯವಾದುದಲ್ಲ ಅಂತ ಹೇಳಿ ಬಹಳ ರೀತಿಯಾಗಿ ಜರಿಯುತ್ತಿದ್ದಾರೆ. ಆಗ ಅಧಿಕ ಮಾಸದ 30 ದಿನದ ಅಭಿಮಾನಿ ದೇವತೆಗಳು ಇದರಿಂದ ಬಹಳ ನೋವುಂಟು ಮಾಡಿಕೊಂಡಿದ್ದಾರೆ. ನೋಡು, ಚೈತ್ರ ಮಾಸ ಬಂದರೆ ಯುಗಾದಿಯ ಸಂಭ್ರಮ, ವೈಶಾಖ ಬಂದರೆ ಪುಣ್ಯ ಸ್ನಾನದ ಮಹಿಮೆ, ಶ್ರಾವಣ ಬಂದರೆ ವರಮಹಾಲಕ್ಷ್ಮಿ ಕೃಷ್ಣ ಜನ್ಮಾಷ್ಟಮಿ ಬರ್ತದೆ, ಭಾದ್ರಪದ ಬಂದರೆ ಗೌರಿ ಗಣೇಶ ಹಬ್ಬ, ಕಾರ್ತಿಕ ಬಂದರೆ ದೀಪಗಳ ದಿವ್ಯತೆ. ಹೀಗೆ ಎಲ್ಲರಿಗೂ ಸಹ ಒಂದು ವೈಭವ, ಒಂದು ಗೌರವವಿದೆ, ಅವರದ್ದೇ ಆದಂತಹ ಸ್ಥಾನಗಳಿವೆ. ಆದರೆ ನನಗೆ ಯಾಕೆ ಇಂತಹ ಅಪ್ರಯೋಜಕ ಮಾಸ ಎಂಬ ಸ್ಥಾನ? ನಾನೇನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಬಹಳ ದುಃಖ ಪಡ್ತಾ ಇದೆ ಈ ಅಧಿಕ ಮಾಸದ ಅಧಿದೇವತೆಗಳು. ಪುರಾಣ ಕಥೆಗಳು ಹೊರಗಿನ ಕಥೆಗಳಷ್ಟೇ ಅಲ್ಲ, ಅವು ಒಳಗಿನ ಸತ್ಯಗಳೂ ಹೌದು. ನಿಜ ಜೀವನದಲ್ಲೂ ಕೆಲವರ ಪರಿಸ್ಥಿತಿ ಹಾಗೇ ಆಗುತ್ತೆ. ಉಪಯೋಗವಿಲ್ಲ ಅಂತ ಗೊತ್ತಾಗಿದ ಕ್ಷಣದಿಂದ ಲೋಕ ಅವರನ್ನ ತಿರಸ್ಕಾರ ಭಾವದಿಂದ ನೋಡಲು ಪ್ರಾರಂಭ ಮಾಡುತ್ತೆ. ಅಂತೆಯೇ ಈ ತಿರಸ್ಕಾರದ ಅವಮಾನವನ್ನ ಅನುಭವಿಸಿದಂತಹ ಅಧಿಕ ಮಾಸವು ಆ ಅಭಿಮಾನಿ ದೇವತೆಗಳೆಲ್ಲರೂ ದುಃಖಕ್ಕೆ ಒಳಗಾಗಿ
ಚತುರ್ಮುಖ ಬ್ರಹ್ಮದೇವರ ಮೊರೆ ಹೋಗಿದ್ದಾರೆ. ಆ ಚತುರ್ಮುಖ ಬ್ರಹ್ಮದೇವರ ಬಳಿ ಬಂದು ಹೀಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಕಷ್ಟವೆಲ್ಲವ ಪರಿಹರಿಸುವ, ಕಷ್ಟವೆಲ್ಲವ ಪರಿಹರಿಸುವ ಇಷ್ಟ ದೇವನೆಂದು ಭಜಿಪೆ ನಾನಿನ್ನ, ಇಷ್ಟ ದೇವನೆಂದು ಭಜಿಪೆ ನಾನಿನ್ನ, ಸೃಷ್ಟಿದಾಯಕ ಶ್ರೀ ಬ್ರಹ್ಮದೇವ ನಿಷ್ಠೆಯಿಂದಲೇ ಭಜಿಪೆ ನಾನಿನ್ನ, ಸೃಷ್ಟಿದಾಯಕ. ಹೀಗೆ ಚತುರ್ಮುಖ ಬ್ರಹ್ಮದೇವರ ಬಳಿ ಬಂದು ನಮಿಸಿದ್ದಾರೆ. ಗದ್ಗದಿತವಾದ ಕಂಠದಿಂದ ಗೊಳೋ ಅಂತ ಹೇಳಿ ಅಳದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಧಿಕ ಮಾಸದ ದೇವತೆಗಳೆಲ್ಲರೂ ಸಹ. ಬ್ರಹ್ಮದೇವರ ಬಳಿ ಬಂದು, ಸ್ವಾಮಿ ಬ್ರಹ್ಮದೇವ, ನಾನೇನು ಅಪರಾಧ ಮಾಡಿದ್ದೇನೆ, ದಯಮಾಡಿ ನನ್ನನ್ನು ಉದ್ಧರಿಸುವಂತ ಬೇಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ನಾನು ಇಡೀ ಜಗತ್ತನ್ನೇ ಸೃಷ್ಟಿಸಿದವ, ಆದರೆ ನನ್ನನ್ನು ಸೃಷ್ಟಿಸಿದ್ದು ಆ ಮಹಾವಿಷ್ಣು. ಹಾಗಾಗಿ ನಾನು ನಿಮಗೆ ಒಂದು ಸಲಹೆಯನ್ನ ನೀಡ್ತೇನೆ. ಈ ಕೂಡಲೇ ವೈಕುಂಠಕ್ಕೆ ಹೋಗಿ ಅಲ್ಲಿ ಶ್ರೀಹರಿಯ ಮೊರೆ ಹೋಗಿ ಆ ಪರಮಾತ್ಮನೇ ನಿಮಗೆ ದಾರಿ ತೋರ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳುಹಿಸಿದ್ದಾರೆ. ಇದನ್ನು ಕೇಳಿದಂತಹ ಅಧಿಕ ಮಾಸದ ಆ ಅಭಿಮಾನಿ ದೇವತೆಗಳೇನಿರ್ತಾರೆ ಅವರು ಧಡ 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 ವೈಕುಂಠಕ್ಕೆ ಬಂದಿದ್ದಾರೆ. ವೈಕುಂಠದಲ್ಲಿ ಆ ಪರಮಾತ್ಮ ಮಹಾವಿಷ್ಣು ಆದಿಶೇಷನ ಮೇಲೆ ವಿರಾಜಮಾನವಾಗಿ ನಿದ್ರೆಯಲ್ಲಿದ್ದರೆ, ಇತ್ತ ಮಹಾಲಕ್ಷ್ಮೀ ದೇವಿ ಪಾದ ಸೇವೆಯಲ್ಲಿ ತೊಡಗಿದ್ದಾಳೆ. ಆ ದಿವ್ಯ ಸನ್ನಿಧಿಗೆ ಬಂದಂತಹ ಈ ಅಭಿಮಾನಿ ದೇವತೆಗಳು ಆ ಶ್ರೀಮನ್ನಾರಾಯಣನ ಮೊರೆ ಹೋಗಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಾರಿ ಜಲಯ ಪತೆ ವಾರಿ ಜನಾಭನೆ, ವಾರಿ ಜಭವ ಪಿತ ವಾರಿ ಜನೇತ್ರನೆ, ವಾರಿಜ ಮಿತ್ರ ಅಪಾರ ಪ್ರಭಾವನೆ, ವಾರಿಜ ಜಾಂಡದ ಕಾರಣ ದೊರೆಯೇ, ಬಾರಯ್ಯ ಬಾಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ. ವಾರಿ ಜಲಯ ಪತೆ ವಾರಿ ಜನಾಭನೆ, ವಾರಿ ಜಭವ ಪಿತ ವಾರಿ ಜನೇತ್ರನೆ, ವಾರಿ ಜ ಮಿತ್ರ ಅಪಾರ ಪ್ರಭಾವನೆ, ವಾರಿ ಜ ಜಾಂಡದ ಕಾರಣ ದೊರೆಯೇ, ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ, ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ, ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ. ತಡ ಮಾಡ ಬ್ಯಾಡವೋ ಹೇನಲ್ಲ, ವಾಕುಲಾಲಿಸನ್ನೊಡೆಯ ಗೋಪಾಲ ವಿಠಲ, ದೇವಾಪರಾಕು ಅಡಿಯೀಡು ಭಕ್ತ ವತ್ಸಲ ಶ್ರೀಲಕುಮೀನಲ್ಲ. ಮಡುವಿನೊಳಗೆ ಗಜ ಮೊರೆ ಇಡಲಾಕ್ಷಣ ಮಡದಿಗೂ ಹೇಳದೆ ಧುಡುದುಡನೆ ಬಂದು ಹಿಡಿದು ನಕ್ರನ ಭಯ ಕಡಿದು ಬಿಡಿಸಿದನೆ, ಸಡಗರದಲ್ಲಿ ರಮೆ ಪೊಡವಿಯೊಡಗೂಡಿ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ, ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ, ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ, ಹೇ ಶ್ರೀನಿವಾಸರಾಯ, ಹೇ ಶ್ರೀನಿವಾಸ
ಶ್ರೀನಿವಾಸರ. ಹೀಗೆ ಆ ಭಗವಂತನ ಬಳಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಳ್ತಾ ಇದ್ದಾರೆ ಈ ಅಧಿಕ ಮಾಸದ ಅಭಿಮಾನಿ ದೇವತೆಗಳು. ಕಣ್ಣೀರ ಧಾರೆಯನ್ನ ಸುರಿಸುತ್ತಾ, ಪ್ರಭು, ನಾನೇನು ತಪ್ಪು ಮಾಡಿರುವೆ? ನನ್ನಿಂದಾದ ಅಪರಾಧವಾದರೂ ಏನು? ಲೋಕವೆಲ್ಲ ನನ್ನನ್ನು ತಿರಸ್ಕರಿಸ್ತಾ ಇದೆ. ನಾನು ಅಶುಭ ಎನ್ನುತ್ತಾರೆ, ನನ್ನನ್ನು ಮಲಮಾಸ ಎನ್ನುತ್ತಾರೆ. ನನಗೆ ದೇವತಾಧಿಪತ್ಯವಿಲ್ಲ, ನನಗೆ ಇನ್ನಿತರ ಮಾಸದಂತೆ ಗೌರವವೂ ಇಲ್ಲ. ನಾನು ಯಾರಿಗೆ ಶರಣಾಗಲಿ? ನನ್ನ ದುಃಖವನ್ನ ಯಾರ ಮುಂದೆ ಹೇಳಲಿ ಸ್ವಾಮಿ? ದಯಮಾಡಿ ನನ್ನನ್ನು ಉದ್ಧರಿಸು ಎಂದು ಬಿಕ್ಕಿ ಬಿಕ್ಕಿ ಅಳುವಾಗ ಆ ಭಗವಂತನಾದಂತಹ ಶ್ರೀಮನ್ನಾರಾಯಣನ ಕೃಪಾ ದೃಷ್ಟಿ ಈ ಅಧಿಕ ಮಾಸದ ಅಭಿಮಾನಿ ದೇವತೆಗಳ ಮೇಲೆ ಆಗ್ತದೆ. ಕರುಣಾಮಯಿಯಾದ ಶ್ರೀಮನ್ನಾರಾಯಣ ಕಣ್ಣನ್ನು ತೆರೆದು ಕೃಪಾ ದೃಷ್ಟಿಯನ್ನ ಬೀರಿದ್ದಾನೆ. ಆಗ ನಾರಾಯಣ ಹೇಳ್ತಾ ಇದ್ದಾನೆ, ನೀವು ದುಃಖಿಸುವ ಅವಶ್ಯಕತೆ ಇಲ್ಲ. ಲೋಕ ಯಾರನ್ನು ತಿರಸ್ಕರಿಸುತ್ತದೆಯೋ ಅವರನ್ನ ನಾನು ತಬ್ಬಿಕೊಂಡು ಕಾಪಾಡುತ್ತೇನೆ. ಎಲ್ಲರೂ ನಿನ್ನ ಕೈ ಬಿಟ್ಟರೂ ಸಹ ನಾನು ನಿನ್ನ ಕೈ ಬಿಡುವುದಿಲ್ಲ. ಚಿಂತೆ ದೂರ ಮಾಡು ಎಂದು ಶ್ರೀಹರಿ ತನ್ನ ಹಸ್ತವನ್ನ ತನ್ನ ಹೃದಯದ ಮೇಲಿಟ್ಟುಕೊಂಡು, ಈವರೆಗೆ ನೀನು ಅಧಿಕ ಮಾಸ ಮಲಮಾಸ ಎಂದು ಕರೆಯಲ್ಪಟ್ಟೆ. ಆದರೆ ಇಂದಿನಿಂದ ನೀನು ನನ್ನ ಹೆಸರನ್ನು ಧರಿಸು. ನಾನು ಪುರುಷೋತ್ತಮನಾಗಿರುವ ಕಾರಣ ಇನ್ನು ನೀನು ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧಿಯನ್ನು ಹೊಂದು ಲೋಕದಲ್ಲಿ ಅಂತ ಹೇಳಿ ಅಪ್ಪಣೆಯನ್ನ ನೀಡಿದ್ದಾನೆ. ಅದಕ್ಕೆ ಪದ್ಮಪುರಾಣ ಹೀಗೆ ಹೇಳುತ್ತದೆ, ಪುರುಷೋತ್ತಮ ಇತ್ಯುಕ್ತೋ ಮಾಸೋಯಂ ಮಮ ವಲ್ಲಭಃ. ಶ್ರೀಹರಿ ಹೇಳ್ತಾನೆ, ಈ ಮಾಸ ನನಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಇದು ನನ್ನ ಹೆಸರನ್ನು ಧರಿಸಲಿ. ಹಾಗೆಯೇ ಈ ಮಾಸಕ್ಕೆ ನಾನೇ ಅಧಿದೇವತೆಯಾಗುತ್ತೇನೆ ಎಂದು ಆಜ್ಞಾಪಿಸಿದ್ದಾನೆ. ಈ ಮಾಸದಲ್ಲಿ ಯಾರು ನನ್ನನ್ನ ಸ್ಮರಿಸುತ್ತಾರೋ, ಯಾರು ಜಪ ತಪ ಹೋಮ ನಿಯಮ ಯಾಗ ಯಜ್ಞಗಳನ್ನು ದಾನ ಧರ್ಮಗಳನ್ನು ಪಾರಾಯಣಗಳನ್ನು ಭಜನೆಗಳನ್ನು ಸತ್ಸಂಗಗಳನ್ನು ಮಾಡುತ್ತಾರೋ ಅವರಿಗೆ ನಾನು ಅಧಿಕ ನಾನು ಕಾಣಿಸಿಕೊಂಡು ಅಧಿಕ ಫಲವನ್ನು ನಾನು ಕರುಣಿಸುತ್ತೇನೆ. ಇತರ ಕಾಲಗಳಲ್ಲಿ ಮಾಡಿದ ಪುಣ್ಯಕ್ಕಿಂತಲೂ ಹೆಚ್ಚಿನ ಫಲ ಈ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದಲ್ಲಿ ಭಕ್ತರಿಗೆ ಲಭಿಸುತ್ತದೆ. ಇದು ವೈಭೋಗದ ಮಾಸವಲ್ಲ, ಇದು ಆತ್ಮಶುದ್ಧಿಗಾಗಿ ಆತ್ಮೋದ್ಧಾರಕ್ಕಾಗಿ ಮೀಸಲಿಟ್ಟಿರುವಂತಹ ಮಾಸವಾಗಿರುತ್ತದೆ. ಆದ್ದರಿಂದಲೇ ಪುರುಷೋತ್ತಮನಾದಂತಹ ನಾನು ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂದು ಹೆಸರಿಟ್ಟಿದ್ದೇನೆ. ಆಗ ಪರಮಾತ್ಮ ಶ್ರೀಮನ್ನಾರಾಯಣ ಹೀಗೆ ಹೇಳ್ತಾನೆ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣೋ ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧಾ ತಸ್ಮನ್ಯಧೀತಮುತ್ತಮಂ. ಶ್ರವಣ ಕೀರ್ತನ, ಅವನ ಚರಣ ಸೇವನೆ, ಅರ್ಚನೆ, ವಂದನೆ, ದಾಸ್ಯ, ಸಖ್ಯ, ಆತ್ಮನಿವೇದನೆ, ಹೀಗೆ ಯಾರು ಈ ನವವಿಧವಾದಂತಹ ಭಕ್ತಿಯಲ್ಲಿ ನನ್ನನ್ನು ಆರಾಧಿಸುವರೋ ಅವರಿಗೆ ನಾನು ಅಧಿಕವಾಗಿ ಫಲವನ್ನ ಕೊಡುತ್ತೇನೆ ಎಂದು ವಚನವಿತ್ತಿದ್ದಾನೆ ಆ ಶ್ರೀಮನ್ನಾರಾಯಣ. ಈ ಮಾಸದಲ್ಲಿ ಋಷಿಮುನಿಗಳು ಗೀತಾ ಪಾರಾಯಣ ಮಾಡ್ತಾ ಇದ್ರು, ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಇದ್ರು, ಭಾಗವತ ಶ್ರವಣ, ಭಾಗವತ ಪಾರಾಯಣ, ಅನ್ನದಾನ, ತುಳಸಿ ಪೂಜೆ ಅಂತ ಹೇಳಿದ್ರೆ ಭಗವಂತನಿಗೆ ಬಹಳ ವಿಶೇಷ, ಬಹಳ ಪ್ರಿಯ. ಅದರಂತೆಯೇ ಹರಿನಾಮ ಸಂಕೀರ್ತನೆಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ಆಚಾರ್ಯರು ಋಷಿಮುನಿಗಳು ಹಾಗೆ ಭಗವಂತನೇ ಅಪ್ಪಣೆ ಕೊಡಿಸಿದ್ದಾನೆ. ಇದಕ್ಕಿಂತ ಮಹಾಪುಣ್ಯಕರವಾದದ್ದು ಇನ್ಯಾವುದಿದೆ? ಹೀಗೆ ಲೋಕವು ತಿರಸ್ಕಾರ ಮಾಡಿದ್ದನ್ನ ಭಗವಂತನು ತನ್ನ ಹೆಸರಿನಿಂದ ಶ್ರೇಷ್ಠಗೊಳಿಸಿದ್ದಾನೆ.
ಈ ಪುರುಷೋತ್ತಮ ಮಾಸವನ್ನ ಕುರಿತು, ಇದರ ಮಹಿಮೆಯನ್ನ ಕುರಿತು ಸ್ಕಂದ ಪುರಾಣ, ಪದ್ಮಪುರಾಣ, ನಾರದ ಪುರಾಣ ಹೀಗೆ ಅನೇಕ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಅದರಿಂದ ಎಷ್ಟು ಜನರು ಅಧಿಕ ಫಲವನ್ನ ಹೊಂದಿದ್ದಾರೆ ಎನ್ನುವಂತಹ ಕಥೆಗಳೂ ಸಹ ನಮಗೆ ದೊರೆಯುತ್ತದೆ. ಹೀಗೆ ಒಂದು ದಿನ ಏನಾಗತ್ತೆ, ಯುಧಿಷ್ಠಿರ ಶ್ರೀಕೃಷ್ಣನ ಜೊತೆ ಲೋಕಾಭಿರಾಮವಾಗಿ ಮಾತಾಡ್ತಾ ಇರಬೇಕಾದ್ರೆ ಕೇಳ್ತಾನೆ, ಪ್ರಭು ಶ್ರೀಕೃಷ್ಣ, ಈ ಪುರುಷೋತ್ತಮ ಮಾಸಕ್ಕೆ ಏಕೆ ಇಷ್ಟು ಮಹಿಮೆ? ಈ ಮಾಸದಲ್ಲಿ ಮಾಡಿದಂತಹ ಭಕ್ತಿ ಏಕೆ ಅನಂತ ಫಲ ಕೊಡುತ್ತದೆ? ಇದರ ಮಹಿಮೆ ಏನು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಧರ್ಮರಾಯನೇ, ಒಂದು ಪುರಾತನ ಪ್ರಸಂಗವನ್ನ ನಾನು ನಿನಗೆ ಹೇಳುತ್ತೇನೆ ಕೇಳು. ಪೂರ್ವಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ತನ್ನ ಪತ್ನಿಯೊಂದಿಗೆ ಒಂದು ಗ್ರಾಮದಲ್ಲಿ ವಾಸವಿರ್ತಾನೆ. ಆದರೆ ಆತ ಧರ್ಮನಿಷ್ಠನು ಹಾಗೂ ವಿಷ್ಣು ಭಕ್ತನಾಗಿರುತ್ತಾನೆ. ಪ್ರತಿದಿನವೂ ಸಹ ಏಕಾದಶಿಯವರ ಮನೆಯಲ್ಲಿ ಅವನು ಆಚೆ ಹೋಗಿ ಏನಾದ್ರೂ ಭಿಕ್ಷೆ ಬೇಡಿ ತಂದಿದ್ದೇನಾದ್ರೂ ಇದ್ದರೆ ಆ ಹೊತ್ತಿಗೆ ಅವರಿಗೆ ಆಗ್ತಾ ಇತ್ತು. ಇಷ್ಟು ಕಡು ಬಡತನವಿದ್ದರೂ ಸಹ, ದಾರಿದ್ರ್ಯವಿದ್ದರೂ ಸಹ ನನ್ನ ನಾಮಸ್ಮರಣೆಯನ್ನ ಬಿಡಲಿಲ್ಲ ಆ ಬ್ರಾಹ್ಮಣ. ಹೀಗೆ ಒಮ್ಮೆ ಅವರ ಊರಿಗೆ ಒಬ್ಬ ಮಹಾತ್ಮರು ಬಂದು ಜನರ ಎಲ್ಲರಿಗೂ ಸಹ ಇನ್ನೇನು ಪುರುಷೋತ್ತಮ ಮಾಸ ಬರ್ತಾ ಇದೆ, ಅಧಿಕ ಮಾಸ ಬರ್ತಾ ಇದೆ, ಅದರ ಮಹತ್ವವನ್ನ ತಿಳಿಸಲು ಪ್ರಾರಂಭ ಮಾಡಿದ್ದಾರೆ. ಈ ಮಾಸದಲ್ಲಿ ಜಪ, ತಪ, ಹೋಮ, ನಿಯಮ, ಯಾಗ, ಯಜ್ಞಗಳು, ಭಾಗವತ ಪಾರಾಯಣವನ್ನ ಮಾಡಿಸಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು, ಹರಿನಾಮ ಸಂಕೀರ್ತನೆಯನ್ನ ಮಾಡಬೇಕು ಅಂತ ಹೇಳಿ ಈ ಮಾಸದ ಮಹತ್ವವನ್ನ ಹೇಳ್ತಾ ಇರಬೇಕಾದ್ರೆ ಇವನಿಗನ್ನಿಸುತ್ತೆ, ಹಾಗಾದರೆ ನಾನು ಭಗವಂತನ ನಾಮಸ್ಮರಣೆ ಮಾಡೋದಲ್ವೇ? ಅದೇನು ನನಗೆ ಕಷ್ಟವಾದದ್ದಲ್ಲ. ಯಾಗ, ಯಜ್ಞ, ಹವನ, ಹೋಮ ಮಾಡಿಸೋದಕ್ಕೆ ನನಗೆ ಅಷ್ಟು ಸೌಖ್ಯವಿಲ್ಲ. ಆದರೆ ಭಗವಂತನ ಭಕ್ತಿಯನ್ನ ನಾನು ಮಾಡ್ತೇನೆ, ಈ ಅಧಿಕ ಮಾಸದ ವ್ರತವನ್ನ ನಾನು ಕೈಗೊಳ್ಳುತ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದ್ದಾನೆ. ಅಂತೆಯೇ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣುವನ್ನ ತುಳಸಿ ದಳಗಳಿಂದ ಪೂಜೆ ಮಾಡಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಎಂಬುದಾಗಿ ಆ ಶ್ರೀಮನ್ನಾರಾಯಣನ ಜಪ ಮಾಡ್ತಾ ಕುಳಿತಿದ್ದಾನೆ. ಪ್ರತಿದಿನವೂ ಸಹ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಇದ್ದಾನೆ. ಶಕ್ತಿಗೆ ತಕ್ಕಂತೆ ಅವನ ಬಳಿ ಏನಿತ್ತೋ ಸ್ವಲ್ಪ ಭಾಗ ಅದರಲ್ಲಿ ದಾನವನ್ನು ಸಹ ಮಾಡ್ತಾ ಇದ್ದ. ಹೀಗಿರುವಾಗ ಒಮ್ಮೆ ಅವನ ಧರ್ಮಪತ್ನಿ ದುಃಖದಿಂದ ಕೇಳ್ತಾಳೆ, ಸ್ವಾಮಿ, ನಮಗೆ ತಿನ್ನೋದಿಕ್ಕೇನು ಇಲ್ಲ, ದಾರಿದ್ರ್ಯವಿದೆ, ಅಂಥದ್ರಲ್ಲಿ ನೀವು ದಾನವನ್ನ ಮಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಆತ ಹೇಳ್ತಾನೆ, ಭಗವಂತನನ್ನ ಭಕ್ತಿ ಮಾಡಿದರೆ, ಅವನನ್ನ ಆರಾಧಿಸಿದವರನ್ನ ಆತ ಯಾವತ್ತೂ ಸಹ ಕೈ ಬಿಡೋದಿಲ್ಲ. ಹಾಗಾಗಿ ನೀನು ಚಿಂತೆ ದೂರ ಮಾಡು ಎಂಬುದಾಗಿ ಅವಳನ್ನ ಸಮಾಧಾನ ಪಡಿಸಿದ್ದಾನೆ. ಇನ್ನೇನು ಈ ಅಧಿಕ ಮಾಸವು ಕಳೆಯತೊಡಗಿತು. ಆ ಮಾಸದ ಕೊನೆಯ ದಿನ ಆ ಬ್ರಾಹ್ಮಣ ಪೂರ್ಣ ಉಪವಾಸವಿದ್ದ. ಶ್ರೀಹರಿಯ ನಾಮಸ್ಮರಣೆಯಲ್ಲಿ ತೊಡಗಿದ್ದ. ತುಳಸಿ ದಳಗಳಿಂದ ಪರಮಾತ್ಮನನ್ನ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಕ್ಷಣವೇ ಆ ಸಮಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಅವರ ಮನೆಗೆ ಬರ್ತಾನೆ. ನನಗೆ ತುಂಬಾ ಹಸಿವಾಗ್ತಾ ಇದೆ, ಏನಾದರೂ ಆಹಾರ ಸಿಗಬಹುದಾ ಎಂದಾಗ ಮನೆಯಲ್ಲಿ ಇದ್ದದ್ದು ಸ್ವಲ್ಪವೇ ಆಹಾರ. ಆದರೂ ಸಹ ಈತ ಯೋಚನೆ ಮಾಡ್ದ, ಅತಿಥಿ ದೇವೋ ಭವ ಅಭ್ಯಾಗತ ಸ್ವಯಂ ವಿಷ್ಣು ಎಂಬಂತೆ ಇದ್ದ ಸ್ವಲ್ಪ ಆಹಾರವನ್ನೇ ಅತಿಥಿಗಳಿಗೆ ಸಮರ್ಪಣೆ ಮಾಡಿದ. ವೃದ್ಧನು ಆನಂದದಿಂದ ಆ ಆಹಾರವನ್ನು ಸೇವಿಸಿದ ಕ್ಷಣವೇ ಅವನಿಗೆ ಆನಂದವಾಗಿ ಆ ವೃದ್ಧನ ದೇಹದಿಂದ ದಿವ್ಯ ಪ್ರಕಾಶವಾದಂತಹ ತೇಜೋಮಯವಾದಂತಹ ಕಿರಣಗಳು ಹೊರಹೊಮ್ಮತೊಡಗಿತು. ಅವನೇ ಶಂಖ ಚಕ್ರ ಗದಾ ಪದ್ಮಧಾರಿ ಆಗಿರುವಂತಹ ಮಹಾವಿಷ್ಣುವು. ಸಾಕ್ಷಾತ್ ಮಹಾವಿಷ್ಣುವು ಅವರ ಮನೆಯಲ್ಲಿ ಸಾಕ್ಷಾತ್ಕಾರವಾಗಿ ಅವರಿಗೆ ದರ್ಶನವನ್ನ ನೀಡಿದ್ದಾರೆ. ಈ ಬ್ರಾಹ್ಮಣ ದಂಪತಿಗಳು ಆನಂದಾಶ್ಚರ್ಯದಿಂದ ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡಿ ಎದ್ದು ನಿಂತಿದ್ದಾರೆ. ಶ್ರೀಹರಿ ಹೇಳ್ತಾನೆ, ಈ ನನ್ನ ಆಧಿಪತ್ಯವಿರುವಂತಹ ಪುರುಷೋತ್ತಮ ಮಾಸದಲ್ಲಿ ನೀವು ಮಾಡಿದಂತಹ ಶ್ರದ್ಧೆ, ಭಕ್ತಿ, ಉಪವಾಸ, ದಾನ ಧರ್ಮಗಳು, ಅತಿಥಿ ಸತ್ಕಾರ ನನಗೆ ಅತ್ಯಂತ ಪ್ರೀತಿಯಾಗಿದೆ. ಇಂತಹ ದಾರಿದ್ರ್ಯದಲ್ಲಿಯೂ ನನ್ನ ಸ್ಮರಣೆಯನ್ನ ನೀವು ಬಿಟ್ಟಿಲ್ಲ. ಆದ್ದರಿಂದ ನಾನು ನಿಮ್ಮ ದಂಪತಿಗಳಿಗೆ ಪ್ರಸನ್ನನಾಗಿದ್ದೇನೆ. ಹೀಗೆ ಆ ಬ್ರಾಹ್ಮಣ ದಂಪತಿಗಳಿಗೆ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಕಡೆಗೆ ಮೋಕ್ಷವನ್ನೂ ಸಹ ಆ ಪರಮಾತ್ಮ ಅನುಗ್ರಹಿಸಿದನಂತೆ.
ಈ ಕಥೆಯನ್ನ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ. ಧರ್ಮರಾಯನೇ, ಈ ಪುರುಷೋತ್ತಮ ಮಾಸದಲ್ಲಿ ಮಾಡಿದಂತಹ ಸಣ್ಣ ಪುಟ್ಟ ಪುಣ್ಯ ಕಾರ್ಯಗಳು ಸಹ ಅಧಿಕ ಫಲವನ್ನು ನೀಡುತ್ತದೆ. ಹೀಗಾಗಿ ಭಗವಂತನಿಗೆ ಭಕ್ತಿ ಮುಖ್ಯವೇ ವಿನಃ ಮತ್ತಿನ್ನಾವುದೂ ಅಲ್ಲ. ಈ ಕಲಿಯುಗದಲ್ಲಿ ಮಾನವ ಜನ್ಮ ದೊರಕಿದೆ ಅಂದಾಕ್ಷಣವೇ ನಮಗೆ ಕಲಿಯುಗದಲ್ಲಿ ಕೇವಲ ಶ್ರದ್ಧೆಯಿಂದ ಕೇಳುವಂತಹ, ಶ್ರವಣ ಮಾಡುವಂತಹ ಹರಿನಾಮ ಸಂಕೀರ್ತನಿಂದಲೇ ಮುಕ್ತಿಯನ್ನ ಹೊಂದಬಹುದು ಅಂತ ಹೇಳಿ ಈ ಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ. ಅದಕ್ಕೆ ಹೀಗೆ ಹೇಳ್ತಾರೆ: ಇಟ್ಟಿ ಕಲ್ಲನು ಕೊಟ್ಟ ಭಕುತಗೆ ತನ್ನತ ಕೊಟ್ಟ, ಅಖಿಳ ಬ್ರಾಹ್ಮಣನ ಒಪ್ಪಿಡಿ ಅವಲಿಗಖಿಳಾರ್ಥ. ಭಗವಂತ ಭಕ್ತ ಪುಂಡಲೀಕನಿತ್ತ ಒಂದು ಇಟ್ಟಿಗೆಯ ಮೇಲೆ ನಿಲ್ಲಲಿಲ್ಲವೇ? ಕಡುಬಡವ ವಿಪ್ರ ಸುಧಾಮನಿತ್ತ ಒಂದು ಹಿಡಿ ಅವಲಕ್ಕಿಗೆ ಅಖಿಳಾರ್ಥವನ್ನಿತ್ತು ಪ್ರೀತಿ ತೋರಿದ್ದಾನೆ. ಅದಕ್ಕಾಗಿಯೇ ಶ್ರೀ ವ್ಯಾಸತೀರ್ಥರು ಹೀಗೆ ಅಪ್ಪಣೆ ಕೊಡಿಸ್ತಾರೆ: ಚೋರತ್ವ ಮಾಡಿದ ಪಾಪಗಳಿದ್ದರೆ ನವನೀತ ಚೋರ ಎಂದರೆ ಸಾಕು. ಜಾರತ್ವ ಮಾಡಿದ ಪಾಪಗಳಿದ್ದರೆ ಹೇ ಗೋಪಿ ಜನಜಾರ ಎಂದರೆ ಸಾಕು. ಕ್ರೂರತ್ವವ ಮಾಡಿದ ಪಾಪಗಳಿಗೆ ಮಾವನ ಕೊಂದವನೆಂದರೆ ಸಾಕು. ಇಂತಿರ್ಪ ಮಹಿಮೆಯಲಿ ವಂದನಾದರೂ ನೆನೆದವರ ಸಂತತ ಸಲಹುವನು ಶ್ರೀಕೃಷ್ಣ. ನಾವು ತಿಳಿಯದೆ ಬೆಂಕಿಯನ್ನ ಮುಟ್ಟಿದರೆ ಅದು ಹೇಗೆ ಸುಡುತ್ತದೆಯೋ ಹಾಗೆ ಅಚಾನಕವಾಗಿ ಆ ಭಗವಂತನ ನಾಮಸ್ಮರಣೆ ಮಾಡಿದರೆ ಅವನಲ್ಲಿ ದಿವ್ಯವಾದ ಸಖ್ಯ ಉಂಟಾಗುತ್ತೆ. ಆ ಪರಮಾತ್ಮನಲ್ಲಿ ದಿವ್ಯವಾದ ಸಖ್ಯ ಉಂಟಾಗುವುದೇ ಭಕ್ತಿ. ಇದನ್ನು ಪಡೆದವನೇ ಭಕ್ತ ಸುಧಾಮ, ಭಕ್ತ ಪ್ರಹ್ಲಾದ, ಹೀಗೆ ಅನೇಕಾನೇಕ ಮಹಾ ಸಾಧು ಸಂತರೇನು ನಮ್ಮ ಭಾರತೀಯ ಪರಂಪರೆಯಲ್ಲಿದ್ದಾರೆ ಅವರೆಲ್ಲರೂ ಸಹ ಭಗವಂತನನ್ನ ತಮ್ಮ ಸ್ನೇಹಿತರಂತೆ ಭಾವಿಸಿ ಭಗವಂತನ ಭಕ್ತಿಯನ್ನ ಬಿಟ್ಟರೆ ಮತ್ತಿನ್ನಾವುದು ಶಾಶ್ವತವಿಲ್ಲ ಅಂತ ಹೇಳಿ ಅಪ್ಪಣೆ ಕೊಡಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ. ಅಂಥದ್ರಲ್ಲಿ ಕಲಿಯುಗದಲ್ಲಿ ಕೇವಲ ಶ್ರದ್ಧೆಯಿಂದ ಕೇಳುವಂತಹ ಹರಿನಾಮ ಸಂಕೀರ್ತನೆಯಿಂದಲೇ ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳಿದ್ರೆ ಅನೇಕಾನೇಕ ಪ್ರವಚನಗಳು, ಹರಿನಾಮ ಸಂಕೀರ್ತನೆಗಳು ನಮಗೆ ಲಭ್ಯವಿದೆ. ಕೇವಲ ಅದನ್ನು ಶ್ರವಣ ಮಾಡಿ ನಾವು ಭಗವಂತನ ಬಳಿ ಹೋಗೋಣ, ಮೋಕ್ಷದ ಮಾರ್ಗವನ್ನು ಹಿಡಿಯೋಣ ಅಂಥೇಳಿ ಆ ಜ್ಞಾನಿಗಳು ಏನು ಈ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೋ ಅಂಥ ಮಾರ್ಗವನ್ನು ನಾವು ಪರಿಪಾಲನೆ ಮಾಡೋಣ ಎನ್ನುವಾಗ ಇಂತಹ ದಿವ್ಯವಾದಂತಹ ಅಧಿಕ ಮಾಸ ಮಹಾತ್ಮೆ ಎನ್ನುವಂಥದ್ದು ನಮ್ಮ ಉನ್ನತಿಗಾಗಿ, ಆತ್ಮೋದ್ಧಾರಕ್ಕಾಗಿ ಭಗವಂತನೇ ಸೃಷ್ಟಿ ಮಾಡಿರುವಂತಹ ಒಂದು ಅಧಿಕ ಹೆಚ್ಚುವರಿ ಮಾಸ ಇದಾಗಿದೆ. ವೈಭವದ ಜೀವನವನ್ನ ಬಿಟ್ಟು ಸಾಧಾರಣ ಜೀವನವನ್ನ ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಈ ಒಂದು ಮಾಸವಾದರೂ ಕಳೆಯೋಣ ಅಂತ ಹೇಳ್ತಾ ಮಾನವ ಜನ್ಮ ದೊಡ್ಡದು ಅಂತ ಹೇಳಿ ಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ. ಈ ಮಾಸದಲ್ಲಿ ಹರಿನಾಮ ಸಂಕೀರ್ತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಅಧಿಕ ಮಾಸದಲ್ಲಿ ಅಧಿಕ ಫಲವನ್ನು ಪಡೆದು ಆ ಪುರುಷೋತ್ತಮನ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳ್ತಾ ಇಂತಹ ಅಧಿಕ ಮಾಸದಲ್ಲಿ ಒಂದು ಶ್ಲೋಕವನ್ನ ಶ್ರವಣ ಮಾಡಬೇಕು, ಹೇಳ್ಕೊಳ್ಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ಗೋವರ್ಧನಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಲೋಕೋತ್ಸವಮೀಶಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ. ಹೀಗೆ ಈ ಅಧಿಕ ಮಾಸದ ಸಂದರ್ಭದಲ್ಲಿ ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನ ತಾವೆಲ್ಲರೂ ಸಹ ಶ್ರವಣ ಮಾಡಿದ್ದೀರಾ. ಭಗವಂತ ನಿಮಗೆಲ್ಲರಿಗೂ ಸಹ ಅಧಿಕ ಫಲವನ್ನ ಕೊಡಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿವ್ಯವಾದಂತಹ ಕಥಾಭಾಗಕ್ಕೆ ಮಂಗಳವನ್ನ ಹಾಡಿ ಮುಕ್ತಾಯ ಮಾಡೋಣ.
ಇಂದಿರಾರಮಣ ಗೋವಿಂದ ಗೋವಿಂದ. ಗಿಡ್ಡಹರವನಾಗಿ ಬಡ್ಡಿದಾನವ ಬೇಡಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಅಡ್ಡ ಬಿದ್ದ ದಾಸರಿಗೆ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪಸಿರಿ ವಿಜಯ ವಿಠಲರಾಯಗೆ ಮಂಗಳಂ ಜಯ ಶುಭ ಮಂಗಳಂ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಭ್ಯಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.